ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಬಾಣಮಾಕ್ನಹಳ್ಳಿ ಗ್ರಾಮದಲ್ಲಿರುವ ಹಾಲು ಮತಸ್ಥ ಸಮುದಾಯದ ಕುಲದೇವರಾದ ಶ್ರೀ ಒದಲಿ ರಾಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇದೇ ಏಪ್ರಿಲ್ 4, 5 ಮತ್ತು 6ರಂದು 3 ದಿನಗಳ ಕಾಲ ನಡೆಯಲಿದೆ. ಈ ವಿಚಾರವಾಗಿ ದೇವಾಲಯದ ಆವರಣದಲ್ಲಿ ಜಾತ್ರೆ ಆಚರಣಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಜಾತ್ರೆ ಆಚರಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಆದಂತಹ ಗೋಪಾಲ್ ರವರು ಮಾತನಾಡಿದರು. 3 ದಿನಗಳ ಕಾಲ ಸಾಕಷ್ಟು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನ ಆಚರಣೆ ಮಾಡ್ತಿದ್ದೇವೆ. 11 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯುತ್ತೆ. ಸಾಕಷ್ಟು ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಜಾತ್ರೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಅಂತ ಮನವಿ ಮಾಡಿದ್ರು. ಅಷ್ಟೇ ಅಲ್ಲದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ಗಣ್ಯರು ಸಹ ಆಗಮಿಸಲಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನ ಸಹ ಇದೇ ಸಂದರ್ಭದಲ್ಲಿ ನೀಡಿದ್ರು. ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಒದಲಿ ರಾಮೇಶ್ವರ ಸ್ವಾಮಿಯ ಜಾತ್ರೋತ್ಸವ ಮಹೋತ್ಸವವನ್ನು ಶ್ರೀ ಬಾಣಮಾಕ್ನಹಳ್ಳಿ ಒದಲಿ ರಾಮೇಶ್ವರ ಸ್ವಾಮಿ ಜಾತ್ರೋತ್ಸವವನ್ನು ದಿನಾಂಕ 4/4/2026ರಿಂದ 6/4/2026ವರೆಗೂ 3 ದಿನಗಳ ಕಾರ್ಯಕ್ರಮವನ್ನು ನಾವು ಗುರು ಹಿರಿಯರು ವಿಶ್ವಾಸದಿಂದ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 4ನೇ ದಿನ ನಾವು ಕೂಟವನ್ನು ಸೇರ್ತೀವಿ. ಕೂಟವ ಅಂದರೆ ನಮ್ಮ ಕುಲಸ್ಥರು ಏನಿದ್ದಾರೆ, ಕುಲಸ್ಥನಕ್ಕಿಂತ ಈ ನಮ್ಮ ಕಂಬಿ 4 ಕಂಬಿ ಇದೆ. ಆ 4 ಕಂಬಿಗೆ 230 ಮನೆಗಳಿದೆ. ಆ 230 ಮನೆಗಳನ್ನು ಜನನು 4ನೇ ತಾರೀಕು ಕೂಟುವ ದಿನ ಸೇರ್ತೀವಿ. ಎಲ್ಲ ಒಂದೆಡೆ ಸೇರಿ ನಾವು ಅಲ್ಲಿಂದ ನಮ್ಮ ಹಬ್ಬದ ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ. ನಂತರ 5ನೇ ತಾರೀಕು ನಮ್ಮದು ಹೊಳೆ ಪೂಜೆ ಇದೆ. ಹೊಳೆ ಪೂಜೆ ನಂತರ ವಿಶ್ವಪ್ರಸಿದ್ಧವಾದಂಥ ತೆಂಗಿನಕಾಯಿ ಪವಾಡ ಇದು ನಡೀತಿದೆ. ಈ ತೆಂಗಿನಕಾಯಿ ಪವಾಡ ಆದ ನಂತರ ವೇದಿಕೆ ಕಾರ್ಯಕ್ರಮ ಇದೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ, ನಗರಾಭಿವೃದ್ಧಿ ಸಚಿವರು ಬೈತಿ ಬಸವರಾಜು, ಅದರ ಜೊತೆಗೆ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅಣ್ಣವರು, ಬೈತಿ ಬಸವರಾಜಣ್ಣವರು ಮಾಜಿ ಸಚಿವರು, ಹಾಗೆ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳನ್ನು ಸಹ ಈ ವೇದಿಕೆಗೆ ಆಗಮಿಸಿದಿರಿ. ಅವರ ಜೊತೆಗೆ ಇನ್ನಿತರ ಗಣ್ಯರನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಎಲ್ಲ ಗಣ್ಯರನ್ನು ನಾವು ಈ ವೇದಿಕೆ MTV ನಾಗರಾಜರ ಸಮೇತ ಸೇರಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದಿರಿ. ಅದಾದ ನಂತರ ಈ 3 ದಿನಗಳ ಕಾಲ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಈ ಅನ್ನದಾಸೋಹದಲ್ಲಿ ಕಮ್ಮಿ ಅಂದರೂ 15ರಿಂದ 20,000 ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. 3 ದಿನಗಳ ಕಾಲ 4 ಕಂಬಿ ಯಜಮಾನರು ಸೇರಿ ಮತ್ತು ನಮ್ಮ ಕಮಿಟಿಯವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಂಗೆ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಒಗ್ಗೂಡಿ ನಾವು ಮಾಡಬೇಕಂತ ಒಂದು ನಿರ್ಣಯ ತಗೊಂಡು ನಾವು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಂಡಿದ್ದೀವಿ. ಇದು ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಜಾತ್ರಾ ಮಹೋತ್ಸವಕ್ಕೆ ಈ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ತೀರ್ಥ ಬೈದು ದೇವರ ದರ್ಶನವನ್ನು ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತಲೂ ನಾವು ಕೇಳ್ಕೊತೀವಿ. ಈ ಜಾತ್ರಾ ಮಹೋತ್ಸವಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಹಕಾರ ಇರುತ್ತೆ. ಯಾಕಂದರೆ ಇದು 11 ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ಈ ಸಹಕಾರದೊಂದಿಗೆ ನಾವು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ತೀವಿ. ಈ ಜಾತ್ರಾ ಮಹೋತ್ಸವಕ್ಕೆ ನೀವು ಸಹ ಪತ್ರಕರ್ತರಾಗ್ಬೋದು, ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ನಾವು ಆಹ್ವಾನ ಕೊಡ್ತಾಯಿದ್ದೀವಿ. ನನ್ನ ಹೆಸರು ಗೋಪಾಲ್ ಅಂತ, ಕಮಿಟಿಯ ಸಂಘಟನಾ ಕಾರ್ಯದರ್ಶಿ.